ಆತ್ಮೀಯ ವಿದ್ಯಾರ್ಥಿಗಳಿಗೆ ತಮಗೆಲ್ಲರಿಗೂ ಇಂದಿನ ತರಗತಿಗೆ ಸ್ವಾಗತ. ನಾವು ನಿನ್ನೆ ಮಾಡಿರುವ ತರಗತಿಯ ಒಂದು ಪ್ರಶ್ನೆಗಳನ್ನು 9ನೇ ಪ್ರಶ್ನೆವರೆಗೆ ನಾವು ನಿನ್ನೆ ಮಾಡಿರುವ ವಿಡಿಯೋನಲ್ಲಿ ಅಂದರೆ ಈ ಮುಂಚೆ ಮಾಡಿರುವ ವಿಡಿಯೋನಲ್ಲಿ ಮುಗಿಸಿದ್ವಿ. ಈಗ ನಾವು 10ನೇ ಪ್ರಶ್ನೆಯಿಂದ ಮುಂದಿನ ಪ್ರಶ್ನೆಗಳನ್ನು ಬಿಡಿಸೋಣ. ಸೊ 10th ಕ್ವಶನ್ ಏನಾಗಿದೆ ಅಂದಾಗ, ಎನಿ ಕಂಪೋಸಿಟ್ ನಂಬರ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಆಸ್ ದ ಪ್ರಾಡಕ್ಟ್ ಆಫ್ ಪ್ರೈಮ್ ನಂಬರ್. ಸಿಂಪಲ್ ಆಗಿ ನೆನಪಿಕೋಬೇಕು, ಎ ಕಂಪೋಸಿಟ್ ನಂಬರ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಆಸ್ ದ ಪ್ರಾಡಕ್ಟ್ ಆಫ್ ಪ್ರೈಮ್ ನಂಬರ್ಸ್. ಸೊ ಇದರ ಉತ್ತರ ಪ್ರೈಮ್ ನಂಬರ್ ಆಗಿದೆ. ಸೊ ನೆಕ್ಸ್ಟ್ ಪ್ರಶ್ನೆ ಬಂದುಬಿಟ್ಟು 11ನೇ ಪ್ರಶ್ನೆ, ದ ಪ್ರೈಮ್ ಫ್ಯಾಕ್ಟರೈಸೇಷನ್ ಆಫ್ 120 ಅನ್ನು ನಾವು ಪ್ರೈಮ್ ಫ್ಯಾಕ್ಟರೈಸ್ ಮಾಡಿದಾಗ ಏನಾಗುತ್ತೆ? ಸೊ ಡೈರೆಕ್ಟಾಗಿ ನಾವು ಪ್ರೈಮ್ ಫ್ಯಾಕ್ಟರೈಸ್ ಮಾಡೋಣ. ಸೊ ಇಲ್ಲಿ 2 ಟೇಬಲ್ 2 6 12 ಆ್ಯಸ್ ಇಟ್ ಈಸ್ 0. ಅಗೇನ್ 2 ಟೇಬಲ್ 2 3 6 ಇಲ್ಲಿ 0 ಆ್ಯಸ್ ಇಟ್ ಈಸ್. ಅಗೇನ್ 2 ಟೇಬಲ್ 2 15 2 1 2 2 5 10. ಅಗೇನ್ ಇಲ್ಲಿ ನಾವು 3 ಟೇಬಲ್ ಯೂಸ್ ಮಾಡಬೇಕು. 3 5 15, ದಟ್ ಮೀನ್ಸ್ 5 1 5. ಸೊ ಇಲ್ಲಿ 2 3 ಟೈಮ್ಸ್ ಬಂದಿದೆ, 3 1 ಟೈಮ್ ಆ್ಯಂಡ್ 5 1 ಟೈಮ್. ದಟ್ ಮೀನ್ಸ್ 2 ರೈಸ್ ಟು 3 ಇಂಟು 3 ರೈಸ್ ಟು 1 ಇಂಟು 5 ರೈಸ್ ಟು 1. ಸೊ ಇಲ್ಲಿ ಬಿ ಆಪ್ಷನ್ ಈಸ್ ರೈಟ್ ಆನ್ಸರ್ ಅಂತ ಹೇಳಿ ನಾವು ಹೇಳ್ಬೋದು. ಸೊ ನೆಕ್ಸ್ಟ್ ಪ್ರಶ್ನೆ ಹೋಗೋಣ ಈಗ. ಸೊ ಇಲ್ಲಿ ದ ಪ್ರೈಮ್ ಫ್ಯಾಕ್ಟರೈಸೇಷನ್ ಆಫ್ 30. ಸೊ 30ಯನ್ನು ಪ್ರೈಮ್ ಫ್ಯಾಕ್ಟರೈಸ್ ಮಾಡಿದಾಗ ಏನಾಗುತ್ತೆ? ಸೊ 30ಯನ್ನು ಇಲ್ಲಿ ಬರೆದುಕೊಂಡು ಡೈರೆಕ್ಟಾಗಿ ಆ್ಯಸ್ ಇಟ್ ಈಸ್ ಆಗಿ 2 1 2 2 5 10 ಆ್ಯಂಡ್ 2 ಟೇಬಲ್ ಅಗೇನ್ 3 ಟೇಬಲ್ 3 5 15. ಸೊ 5 ಟೇಬಲ್ 5 1 5. ಸೊ 2 3 5. ಸೊ 2 3 5 ಯಾವುದಿದೆ ಇಲ್ಲಿ? ಸೊ 2 3 5 ಇದೆ ನಮ್ಮದು. ಸೊ ನೆಕ್ಸ್ಟ್ ಪ್ರಶ್ನೆ, ದ ಎಲ್ ಸಿ ಎಮ್ ಆಫ್ 2 ಆ್ಯಂಡ್ 3. ಈ 2 ಆ್ಯಂಡ್ 3 ಅನ್ನೋದು, ಈ 2 ಮತ್ತು 3 ಅನ್ನೋದು ಯಾವ ಸಂಖ್ಯೆಗಳಂದಾಗ 2 ಆ್ಯಂಡ್ 3 ಆರ್ ಪ್ರೈಮ್ ನಂಬರ್ಸ್. ಎರಡೂ ಪ್ರೈಮ್ ನಂಬರ್ ಆಗಿವೆ. ಸೊ ವೆನ್ 2 ನಂಬರ್ಸ್ ವಿಚ್ ಆರ್ ಪ್ರೈಮ್ ನಂಬರ್ಸ್, ಎರಡೂ ಪ್ರೈಮ್ ಇದ್ದಾಗ ಡೈರೆಕ್ಟಾಗಿ ನಾವು ಎರಡನ್ನು ಮಲ್ಟಿಪ್ಲೈ ಮಾಡಿದಾಗ ನಮಗೆ ಎಲ್ ಸಿ ಎಮ್ ಸಿಗುತ್ತೆ. ಸೊ 2 ಇಂಟು 3 ದಟ್ ಈಸ್ 6. ಸೊ ಎಲ್ ಸಿ ಎಮ್ ಈಸ್ 6. ಸೊ ನಾವು ನೇರವಾಗಿ ಬರಿಬೋದು ಎಲ್ ಸಿ ಎಮ್ ಎಷ್ಟು ಅಂದಾಗ ಎಲ್ ಸಿ ಎಮ್ 6 ಆಗಿದೆ ಅಂತ ಬರಿಬೋದು. ಸೊ ನೆಕ್ಸ್ಟ್ ಪ್ರಶ್ನೆ, ಎಸ್ ಸಿ ಎಫ್ ಆಫ್ 3 ಆ್ಯಂಡ್ 5. ಸೊ 3 ಆ್ಯಂಡ್ 5 ಇವೆರಡೂ ಕೂಡ ಏನಾಗಿವೆ? ಅದೇ ರೀತಿ 3 ಆ್ಯಂಡ್ 5 ಬೋತ್ ಆರ್ ಪ್ರೈಮ್ ನಂಬರ್ಸ್. ಇವೆರಡು ಏನಾಗಿವೆ? ಪ್ರೈಮ್ ನಂಬರ್ಸ್ ಆಗಿವೆ. ಸೊ ಪ್ರೈಮ್ ನಂಬರ್ ಇದ್ದಾಗ ನಾವು ಯಾವಾಗಲೂ ನೆನಪಿಟ್ಕೋಬೇಕು, ದ ಎಚ್ ಸಿ ಎಫ್ ಆಫ್ 2 ಪ್ರೈಮ್ ನಂಬರ್ಸ್, ಎಚ್ ಸಿ ಎಫ್ ಆಫ್ 2 ಆರ್ ಮೋರ್ ಪ್ರೈಮ್ ನಂಬರ್ಸ್ ಈಸ್ ಆಲ್ವೇಸ್ ಆನ್ಸರ್ 1. ಸೊ ಏನಾಗಿದೆ ಇಲ್ಲಿ? ಆನ್ಸರ್ 1 ಆಗಿದೆ ಅಂತ ಅರ್ಥ. ಸೊ ಆನ್ಸರ್ ಎ. ಸೊ ನೆಕ್ಸ್ಟ್ ಪ್ರಶ್ನೆ, ಸೊ ಇಲ್ಲಿ ಏನಾಗಿದೆ ಅಂದಾಗ, ಎಸ್ ಸಿ ಎಫ್ ಆಫ್ ಎನಿ 2 ಕಾನ್ಸಿಕ್ಯೂಟಿವ್ ನ್ಯಾಚುರಲ್ ನಂಬರ್ಸ್. ಸೊ ಸೇಮ್ ಕಾನ್ಸಿಕ್ಯೂಟಿವ್ ನ್ಯಾಚುರಲ್ ನಂಬರ್ಸ್ ಆಗಿದ್ದರೂ ಕೂಡ, ಕಾನ್ಸಿಕ್ಯೂಟಿವ್ ನ್ಯಾಚುರಲ್ ನಂಬರ್ಸ್ ಆಗಿದ್ದರೂ ಕೂಡ, ಸೊ ಎಸ್ ಸಿ ಎಫ್ ಮೀನ್ಸ್ ಕಾನ್ಸಿಕ್ಯೂಟಿವ್ ನ್ಯಾಚುರಲ್ ಮೀನ್ಸ್ 13 ಆ್ಯಂಡ್ 14. ದೀಸ್ 2 ಆರ್ ಕಾನ್ಸಿಕ್ಯೂಟಿವ್ ನ್ಯಾಚುರಲ್ ನಂಬರ್ಸ್. ಸೊ ಅವೆರಡರ ಬೆಲೆ ಕೂಡ ಏನಾಗಿರುತ್ತೆ ಅಂದಾಗ ಡೈರೆಕ್ಟಾಗಿ ನಾವು ಬರೀಬಹುದು. ಸೊ ಅವೆರಡರ ಎಸ್ ಸಿ ಎಫ್ ಎಷ್ಟಾಗಿರುತ್ತೆ ಅಂದಾಗ ಎಸ್ ಸಿ ಎಫ್ ಈಸ್ 1. ಸೊ ಎರಡು ಕೋಪ್ರೈಮ್ ನಂಬರ್ನು ಒಂದಾಗಿರುತ್ತೆ. ಸೊ ಅದೇ ರೀತಿ ಎರಡು ಕಾನ್ಸಿಕ್ಯೂಟಿವ್ ನಂಬರ್ಗಳನ್ನು 1 ಆಗಿರುತ್ತೆ. ಸೊ ಎರಡು ಎಸ್ ಸಿ ಎಫ್ ಆಫ್ 2 ಕಾನ್ಸಿಕ್ಯೂಟಿವ್ ನಂಬರ್ ಈಸ್ 1. ಓಕೆನಾ? ಸೊ ನೆಕ್ಸ್ಟ್ ಪ್ರಶ್ನೆ, ಇಫ್ ಎಸ್ ಸಿ ಎಫ್ ಆಫ್ 2 ಪ್ರೈಮ್ ನಂಬರ್ಸ್. ಇಲ್ಲಿ 2 ಪ್ರೈಮ್ ನಂಬರ್ಸ್ ಅಂತ ಕೇಳಿದರೆ, ಸೊ ನೇರವಾಗಿ ಪ್ರೈಮ್ ನಂಬರ್ನಾಗ ಡೈರೆಕ್ಟ್ಲಿ ಎಸ್ ಸಿ ಎಫ್ ಎಷ್ಟಾಗಿರುತ್ತೆ? 1 ಆಗಿರುತ್ತೆ. ದ ಎ ಆ್ಯಂಡ್ ಬಿ ಆರ್ ಕೋ ಪ್ರೈಮ್ಸ್. ಕೋ ಪ್ರೈಮ್ ಆಗಿದ್ದರೂ ಕೂಡ ಎಸ್ ಎಫ್ 1 ಆಗಿರುತ್ತೆ. ಸೊ ಎಸ್ ಎಫ್ ಈಸ್ 1. ಸೊ ಕೋ ಪ್ರೈಮ್ ಇದ್ದಾಗ, ಪ್ರೈಮ್ ಇದ್ದಾಗ, ಕಾನ್ಸಿಕ್ಯೂಟಿವ್ ನ್ಯಾಚುರಲ್ ನಂಬರ್ ಇದ್ದಾಗ, ಅವೆಲ್ಲವೂ ಇದ್ದಾಗ ಎಸ್ ಎಫ್ ಯಾವಾಗಲೂ 1 ಆಗಿರುತ್ತೆ. ಸೊ ಎಸ್ ಎಫ್ ಆಫ್ ಸ್ಮಾಲೆಸ್ಟ್ ಕಂಪೋಸಿಟ್ ನಂಬರ್ and smallest composite number and smallest prime number. We know that smallest composite number is 4 and smallest prime number is 2. So illi 2 is a factor of 4. So idra artha enanaga a is a factor of b. ಈ ಇಂತಹ ಸಮಯದಲ್ಲಿ ಒಂದು ಸಂಖ್ಯೆಯು ಇನ್ನೊಂದರ ಫ್ಯಾಕ್ಟರ್ ಆಗಿದ್ದಾಗ ಎಚ್ ಸಿ ಎಫ್ ಏನಾಗುತ್ತೆ ಅಂದಾಗ ಎಸ್ ಸಿ ಎಫ್ ಈಸ್ ಸ್ಮಾಲರ್ ನಂಬರ್ ವಿಲ್ ಬಿ ಎಸ್ ಸಿ ಎಫ್, ದಟ್ ಈಸ್ ಎ, ಆ್ಯಂಡ್ ಎಲ್ ಸಿ ಎಮ್ ವಿಲ್ ಬಿ ಬಿ. ಸೊ ಇಂತಹ ನೀವು ಈ ಕಂಡೀಷನ್ ನೆನ್ಪಿಟ್ಕೊಂಡ್ಬಿಡಿ. ವೆನ್ ಎ ಈಸ್ ಅ ಫ್ಯಾಕ್ಟರ್ ಆಫ್ ಬಿ, ಇನ್ ದಟ್ ಕೇಸ್ ಎಸ್ ಸಿ ಎಫ್ ಈಸ್ ಎ, ಎಲ್ ಸಿ ಎಮ್ ಈಸ್ ಬಿ. ಸೊ ಎಲ್ ಸಿ ಎಮ್ ಬಿ ಆಗಿರುತ್ತೆ. ಸೊ ಇಂತಹ ಪ್ರಶ್ನೆಗಳಲ್ಲಿ ಏನಾಗಿದೆ? ಸೊ 4 ಆ್ಯಂಡ್ 2. ಸೊ 2 ಈಸ್ ಸ್ಮಾಲರ್, ದಟ್ಸ್ ವೈ ಎಸ್ ಸಿ ಎಫ್ ಈಸ್ 2. ಸೊ ಎಸ್ ಎಫ್ ಎಷ್ಟಾಗಿರುತ್ತೆ ಅಂದಾಗ 2 ಅಂತೇಳಿ ನಾವು ಬರಿಬೋದು ಇಲ್ಲಿ 2. ಸೊ ಸ್ಮಾಲರ್ ನಂಬರ್. ಸೊ ನೆಕ್ಸ್ಟ್ ಪ್ರಶ್ನೆ, ಎನಿ 2 ಪಾಸಿಟಿವ್ ಇಂಟೀಜರ್ಸ್, ಫಾರ್ ಎನಿ 2 ಪಾಸಿಟಿವ್ ಇಂಟೀಜರ್ಸ್ ಎ ಆ್ಯಂಡ್ ಬಿ, ಎಚ್ ಸಿ ಎಫ್ ಇಂಟು ಎಲ್ ಸಿ ಎಮ್ ಈಸ್ ಈಕ್ವಲ್ ಟು ಎ ಇಂಟು ಬಿ. ಸೊ ಈಸ್ ಈಕ್ವಲ್ ಟು ಎ ಇಂಟು ಬಿ ಅಂತೇಳಿ ನಾವು ಬರಿಬೋದು, ಎಸ್ ಸಿ ಎಫ್ ಆ್ಯಂಡ್ ಎಲ್ ಸಿ ಎಮ್. ಸೊ ಎಸ್ ಸಿ ಎಫ್ ಆಫ್ 12 ಆ್ಯಂಡ್ 15 ಈಸ್ 3 ಆ್ಯಂಡ್ ಎಲ್ ಸಿ ಎಮ್ ಆಫ್ 12 ಆ್ಯಂಡ್ 15 ಎಷ್ಟು? ಸೊ ಎಸ್ ಸಿ ಎಫ್ ಇಂಟು, ಸೊ ನಮ್ಗೆ ಗೊತ್ತಿರೋ ಪ್ರಕಾರ ಇದು ನಾವೇನು ಮಾಡೋಣ, ಎಸ್ ಸಿ ಎಫ್ ಇಂಟು ಎಲ್ ಸಿ ಎಮ್ ಈಸ್ ಈಕ್ವಲ್ ಟು ಎ ಇಂಟು ಬಿ. ಸೊ ನಮ್ಗೆ ಏನು ಕೊಟ್ಟಿದ್ದಾರೆ ಅಂದಾಗ ಎಸ್ ಸಿ ಎಫ್ ಎಷ್ಟು? 3 ಕೊಟ್ಟಿದ್ದಾರೆ, ಎಲ್ ಸಿ ಎಮ್ ಕೊಟ್ಟಿಲ್ಲ. ಸೊ ಎಲ್ ಸಿ ಎಮ್ ಅದೇ ರೀತಿ ಮಾಡ್ಕೊಳ್ಳೋಣ. ಸೊ ಎ ಬೆಲೆ ಎಷ್ಟು? 12. ಸೊ ಎ ಬೆಲೆ 12, ಬಿ ಬೆಲೆ 15. ಸೊ ಎ ವ್ಯಾಲ್ಯೂ ಈಸ್ 12, ಬಿ ವ್ಯಾಲ್ಯೂ ಎಷ್ಟು? 15. ಸೊ ಎಲ್ ಈಸ್ ಈಕ್ವಲ್ ಟು ಎಷ್ಟಾಗುತ್ತೆ? 12 ಇಂಟು 15
ಡಿವೈಡೆಡ್ ಬೈ, ಸೊ ಇಲ್ಲಿ ಏನು 3 ಇದೆಯಲ್ಲ 3 ಆ ಕಡೆ ಹೋಗಿ ಡಿವೈಡ್ ಆಗುತ್ತೆ. ಸೊ ಡಿವೈಡ್ ಬೈ ಏನಾಗುತ್ತೆ 3. ಸೊ 3 1 ಝ 3, ಸೊ 3 4 ಝ 12, ಸೊ 15 4 ಝ 60. ಸೊ LCM is 60 ಆಗುತ್ತೆ. ಸೊ ದಟ್ಸ್ ವೈ ದ ಆನ್ಸರ್ ಈಸ್ 60. ಎ ಆಪ್ಷನ್ ಈಸ್ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಪ್ರಶ್ನೆ 21st ಕ್ವಶನ್ ಏನಾಗಿದೆ ಅಂದಾಗ SF ಆಫ್ 5 ಸ್ಕ್ವೇರ್ ಇಂಟು 2 ಆ್ಯಂಡ್ 2 ರೈಸ್ ಟು 5 ಇಂಟು 5. ಸೊ ಇಲ್ಲೂ 5 ಇದೆ, ಇಲ್ಲೂ 5 ಇದೆ. ಸೊ ಇಲ್ಲಿ 5 ರೈಸ್ ಟು 1 ಇದೆ, ಇಲ್ಲಿ 5 ರೈಸ್ ಟು 2 ಇದೆ. ಸೊ SF ಇದ್ದಾಗ ಸ್ಮಾಲೆಸ್ಟ್. ಸೊ ದಟ್ಸ್ ವೈ ವಿಲ್ ಟೇಕ್ 5 ರೈಸ್ ಟು 1. ಸೊ ನಾವೇನು ತೊಗೋಬೇಕು 5 ರೈಸ್ ಟು 1 ಅನ್ನು ತೆಗೆದುಕೋಬೇಕು ಇಂಟು. ಸೊ ಇನ್ನೊಂದು ಏನಿದೆ ಅಂದಾಗ ಇಲ್ಲೂ 2 ಇದೆ, ಇಲ್ಲೂ 2 ಇದೆ. ಸೊ 2 ಅಂದಾಗ 2 ಎರಡರಲ್ಲಿ ಇಲ್ಲಿ 2 ರೈಸ್ ಟು 1 ಇದೆ, ಇಲ್ಲಿ 2 ರೈಸ್ ಟು 5 ಇದೆ. ಸ್ಮಾಲೆಸ್ಟ್ ಯಾವುದು? ಸ್ಮಾಲೆಸ್ಟ್ ಈಸ್ 2 ರೈಸ್ ಟು 1. ಸೊ 2 ರೈಸ್ ಟು 1 ಇಂಟು 5 ರೈಸ್ ಟು 1 is 10. ಸೊ ದಟ್ಸ್ ವೈ SF is 10. ಸೊ we can write 2 ರೈಸ್ ಟು 1 ಇಂಟು 5 ರೈಸ್ ಟು 1. ದಟ್ ಈಸ್ 2 ರೈಸ್ ಟು 1 ಇಂಟು 5 ರೈಸ್ ಟು 1 is A. ಈ ಆಪ್ಷನ್ ಸರಿಯಾದ ಉತ್ತರ ಆಗಿದೆ. ಸೊ ಇಲ್ಲಿ ಮುಂದಿನ ಪ್ರಶ್ನೆ ನೋಡೋಣ. ಇಲ್ಲಿ ಸೊ ಮುಂದಿನ ಪ್ರಶ್ನೆ 2 ಪಾಸಿಟಿವ್ ಇಂಟಿಜರ್ಸ್ A and B are expressed. A is equal to x cube y square, B is equal to x y cube. If x and y are prime numbers, then what is SCF? ಸೊ ಈಗಾಗಲೇ ನಾವು ಡಿಸ್ಕಸ್ ಮಾಡಿರುವ ಹಾಗೆ ನಾವು ಸ್ಮಾಲೆಸ್ಟ್ ಪವರ್ಸ್ ತೊಗೋಬೇಕು. ಸೊ ಇಲ್ಲಿ x ಇದೆ, ಸೊ ಇಲ್ಲಿ x ರೈಸ್ ಟು 1 ಇದೆ, ಇಲ್ಲಿ x ರೈಸ್ ಟು 3 ಇದೆ. ಸೊ ಸ್ಮಾಲೆಸ್ಟ್ ಪವರ್ ಏನಾಗುತ್ತೆ? x ರೈಸ್ ಟು 1 ಆಗುತ್ತೆ. ಸೊ ಅದೇ ರೀತಿಯಲ್ಲಿ ನಾವು ಇನ್ನೊಂದು ನೋಡಿದಾಗ ಇಲ್ಲಿ y ಸ್ಕ್ವೈರ್ ಇದೆ, ಇಲ್ಲಿ y ರೈಸ್ ಟು 3 ಇದೆ. ಸೊ y ಸ್ಕ್ವೈರ್ y ರೈಸ್ ಟು 3 ಇವೆರಡರಲ್ಲಿ ಸ್ಮಾಲೆಸ್ಟ್ ಈಸ್ y ಸ್ಕ್ವೈರ್. ಸೊ ಅಂದರೆ ಏನು ಬರಿಬೋದು ನಾವು ಇಲ್ಲಿ ಇಂಟು y ಸ್ಕ್ವೈರ್ ಅಂತ ಬರೀಬೋದು. ಸೊ x ಇಂಟು y ಸ್ಕ್ವೈರ್. ಸೊ x ಇಂಟು y ಸ್ಕ್ವೈರ್ ಇಲ್ಲಿದೆ. ಸೊ B ಆಪ್ಷನ್. ಸೊ B ಆಪ್ಷನ್ ಈಸ್ ರೈಟ್ ಆನ್ಸರ್. ಸೊ x ಇಂಟು y ಸ್ಕ್ವೈರ್ ಈಸ್ ರೈಟ್ ಆನ್ಸರ್. LCM ಆಫ್ A ಆ್ಯಂಡ್ 18, A ಆ್ಯಂಡ್ 18 ಇವೆರಡರ LCM ಎಷ್ಟಾಗಿದೆ ಅಂದಾಗ ದಟ್ ಈಸ್ ಇವೆರಡರ LCM ತೆಗೆದಾಗ 36 ಇದೆ ಅಂತ ಅರ್ಥ. ಅದೇ ರೀತಿಯಲ್ಲಿ SCF ಆಫ್ A ಆ್ಯಂಡ್ 18, SCF ಆಫ್ A ಆ್ಯಂಡ್ 18 ಎಷ್ಟಾಗಿದೆ ಅಂದಾಗ ಅದು ಎಷ್ಟಾಗಿದೆ? 2 ಆಗಿದೆ. ಇದು SCF ಆಗಿದೆ. ಸೊ ದಟ್ ಮೀನ್ಸ್ ಇದೇನು LCM is 36 ಆ್ಯಂಡ್ SCF is 2. ಸೊ ನಮಗೇನು ಫೈಂಡ್ ಮಾಡಬೇಕಿದೆ? ಇನ್ನೊಂದು A ಅನ್ನೋ ನಂಬರ್ ಫೈಂಡ್ ಮಾಡಬೇಕಿದೆ. ಸೊ ಇಲ್ಲಿ ಎರಡು ಸಂಖ್ಯೆಗಳು ಕೊಟ್ಟಿದ್ರೆ ಒಂದು ಸಂಖ್ಯೆ A, ಇನ್ನೊಂದು ಸಂಖ್ಯೆ 18. A ಮತ್ತು 18 ಸೊ ಇವೆರಡು ಮಲ್ಟಿಪ್ಲೈ ಮಾಡಿದಾಗ ನಮ್ಗೆ ಏನು ಸಿಗುತ್ತೆ ಅಂದಾಗ SCF ಇಂಟು LCM ಸಿಗುತ್ತೆ. ಸೊ ಇಲ್ಲಿ ನಾವು ಡೈರೆಕ್ಟಾಗಿ A ಈಸ್ ಈಕ್ವಲ್ಸ್ ಟು ನಾವೇನು ಬರಿಬೋದು? SCF ಎಷ್ಟು 2 ಇದೆ, LCM ಎಷ್ಟು 36 ಇದೆ. ಸೊ SCF ಇಲ್ಲಿದೆ, SCF ಇದು, ಸೊ ಇದು LCM. ಸೊ SCF LCM ಇಂಟು ಮಾಡಿ ಈ 18 ಅನ್ನು ನಾವು ಆ ಕಡೆ ಡಿವೈಡ್ ಮಾಡಿದಾಗ ಸೊ ಡಿವೈಡೆಡ್ ಬೈ 18. ಸೊ ಡಿವೈಡ್ ಬೈ 18 ಮಾಡಿದಾಗ ನಮ್ಗೆ ಆನ್ಸರ್ ಆಟೋಮೆಟಿಕ್ಲಿ A ಬೆಲೆ. ಸೊ 18 1 ಝ 18, 18 2 ಝ 36. ಸೊ ಈ 2 ಮತ್ತು 2ಗಳನ್ನು ಮಲ್ಟಿಪ್ಲೈ ಮಾಡಿದಾಗ ಎಷ್ಟು ಬರುತ್ತೆ? 4. ಸೊ ದಟ್ಸ್ ವೈ A ವ್ಯಾಲ್ಯೂ ಎಷ್ಟಾಗಿದೆ ಅಂದಾಗ A ವ್ಯಾಲ್ಯೂ ಈಸ್ 4. ಸೊ ಇಲ್ಲಿ A ವ್ಯಾಲ್ಯೂ 4 ಯಾವುದಿದೆ? ಸೊ A ವ್ಯಾಲ್ಯೂ ಇಸ್ 4 ಮೀನ್ಸ್ C ವ್ಯಾಲ್ಯೂ ಇಸ್ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಪ್ರಶ್ನೆ ಇಫ್ P and Q are co-primes, then SCF of P square and Q square. ಸೊ P co-prime ಅಂದ ಕೂಡಲೇ ಡೈರೆಕ್ಟ್ಲಿಯಾಗಿ ನಾವು ಯಾವಾಗಲೂ B ಬೆಲೆಯನ್ನು ಸೊ ದಟ್ ಈಸ್ 1. ಸೊ co-prime ಇರಲಿ ಅಥವಾ ಅವುಗಳ ಸ್ಕ್ವೈರ್ಸ್ ಇರಲಿ, ದ SCF ಈಸ್ ಆಲ್ವೇಸ್ 1. ಸೊ ನೆಕ್ಸ್ಟ್ ಪ್ರಶ್ನೆ ಬಂದ್ಬಿಟ್ಟು 25ನೇ ಪ್ರಶ್ನೆ. ಸೊ 180 ಈಸ್ ಈಕ್ವಲ್ ಟು 2 ರೈಸ್ ಟು x 3 ಸ್ಕ್ವೈರ್ 5. ಸೊ ಈ ಪ್ರಶ್ನೆ ಬಂದಾಗ ಡೈರೆಕ್ಟ್ಲಿ ನಾವು ಈ ಟೈಪ್ ಪ್ರಶ್ನೆ 180 ಪ್ರೈಮ್ ಫ್ಯಾಕ್ಟರೈಸ್ ಮಾಡಿಬಿಡೋದು. ಸೊ 180 ಪ್ರೈಮ್ ಫ್ಯಾಕ್ಟರೈಸ್ ಮಾಡಿದಾಗ ಸೊ ಏನಾಗುತ್ತೆ? 2 ಎಸ್ ಎಲ್ಲ ಬರುತ್ತೆ ನೋಡೋಣ. ಇಲ್ಲಿ ಕೇಳಿರೋ ಪ್ರಶ್ನೆ ಏನಾಗಿದೆ ಅಂದಾಗ 2 ರೈಸ್ ಟು x ಇದೆ. ಸೊ 2 ಎಷ್ಟು ಸಲ ಬರುತ್ತೆ ನೋಡೋಣ. ಸೊ 2 9 ಝ 18. ಸೊ ನಾವು ಡೈರೆಕ್ಟಾಗಿ ಬರೀಬೋದು 2 9 ಝ 18. ಸೊ ಇಲ್ಲಿ 0 ಆಸ್ ಇಟ್ ಈಸ್. ಅಗೇನ್ 245 ಝ 90, 2 ಅಗೇನ್. ಸೊ ಇಲ್ಲಿಗೆ 2 ಮುಗಿತು. ಸೊ 2 ಎಷ್ಟು ಸಲ ಬರುತ್ತೆ ಅಂದಾಗ 2 ಟೈಮ್ಸ್. ಸೊ ಇಲ್ಲಿಂದ 3 ಯೂಸ್ ಆಗುತ್ತೆ. ಸೊ 3 1 ಝ 3 5 ಝ ದಟ್ ಮೀನ್ಸ್ ಅಗೇನ್ 3 ಟೇಬಲ್ 3 5 ಝ 15. ನಾವು ವಿಚ್ ಟು ಯೂಸ್ 5. ಸೊ 5 1 ಝ 5 ಅಂದರೆ 2 ಟೈಮ್ಸ್ ಬಂದಿದೆ, 3 2 ಟೈಮ್ಸ್ ಬಂದಿದೆ, 5 1 ಟೈಮ್ ಬಂದಿದೆ ಅಂತ ಅರ್ಥ. ಅದಕ್ಕಾಗಿ ಇಲ್ಲಿ 2 ಸ್ಕ್ವೈರ್ ಬರುತ್ತೆ. ಸೊ ಆನ್ಸರ್ B ಈಸ್ ರೈಟ್ ಆನ್ಸರ್. ಸೊ 2 ಸ್ಕ್ವೈರ್ ಇಲ್ಲಿ ನಾವು ಬರೆಯೋ ಆನ್ಸರ್ 2 ಸ್ಕ್ವೈರ್ ಇಂಟು 3 ಸ್ಕ್ವೈರ್ ಇಂಟು 5 ಬರುತ್ತೆ ಅಂತ ಅರ್ಥ. ಸೊ ನೆಕ್ಸ್ಟ್ ಪ್ರಶ್ನೆ ದ ಪ್ರಾಡಕ್ಟ್ ಆಫ್ SCF ಆ್ಯಂಡ್ LCM. ಸೊ ನಾವು ಫೈಂಡ್ ಮಾಡಬೇಕಾದ್ರೆ SCF LCM ಮಲ್ಟಿಪ್ಲೈ ಮಾಡಿದಾಗ ಎಷ್ಟು ಬರುತ್ತೆ? ಯಾವುದ್ರ ಪ್ರಾಡಕ್ಟ್ SCF 15 ಆ್ಯಂಡ್ 20 ಇವುಗಳ SCF LCM ಫೈಂಡ್ ಮಾಡಿ ಅವುಗಳ ಪ್ರಾಡಕ್ಟ್ ಫೈಂಡ್ ಮಾಡಬೇಕು. ಅದರ ಅರ್ಥ ಇಲ್ಲಿ 15 ಇಂಟು 20 ಮಾಡಿಬಿಟ್ರೆ ಡೈರೆಕ್ಟಾಗಿ ಆನ್ಸರ್ ಬರುತ್ತೆ 15 20 ಬಿಕಾಸ್ A ಇಂಟು B ಈಸ್ ಈಕ್ವಲ್ ಟು SCF ಇಂಟು LCM ಅಂತ ಅರ್ಥ. SCF ಇಂಟು LCM. ಸೊ ದಟ್ ಮೀನ್ಸ್ 15 ಇಂಟು 20 300. ಸೊ 15 ಇಂಟು 20 ಎಷ್ಟು? 300. ದಟ್ಸ್ ವೈ ಆನ್ಸರ್ C ಈಸ್ ರೈಟ್ ಆನ್ಸರ್ ಆಗಿದೆ. ಸೊ 27ನೇ ಪ್ರಶ್ನೆಯನ್ನು ನಾವು ಇಲ್ಲಿ ನೋಡೋಣ. 27ನೇ ಪ್ರಶ್ನೆಯಲ್ಲಿ ಏನಿದೆ ಅಂದಾಗ A ಈಸ್ ಎ ಆಡ್ ನಂಬರ್ ಆ್ಯಂಡ್ B ಈಸ್ ಎ ನಂಬರ್ ಡಿವಿಸಿಬಲ್ ಬೈ 3. ಸೊ LCM ಆಫ್ A ಆ್ಯಂಡ್ B. ಸೊ LCM ಅಂದಾಗ L. ಸೊ LCM ಆಫ್ A, B ಎಷ್ಟಾಗಿದೆ ಅಂದಾಗ ಸೊ LCM ಆಫ್ A, B ಈಸ್ P ಇಷ್ಟು ಕೊಟ್ಟಿದ್ದಾರೆ. ಸೊ ನಮ್ಗೆ ಕೇಳಿರೋ ಪ್ರಶ್ನೆ LCM ಆಫ್
3a, 2b, 3a, 2b. ಸೊ ಇಲ್ಲಿ ಪ್ರಶ್ನೆ ಇದೆಯಲ್ಲ, ಸೊ 3a LCM ಆಫ್ 3a, 2b ಬೆಲೆ ಎಷ್ಟಿದೆ, ಸೊ ಎಷ್ಟಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ಇದು ನಾವು ಫೈಂಡ್ ಮಾಡಬೇಕಾಗಿದೆ. ಸೊ ಫೈಂಡ್ ಮಾಡಬೇಕಾದಾಗ ಇಲ್ಲಿ LCM ಇಲ್ಲಿ ಏನಾಗಿದೆ ಅಂದಾಗ ಇಲ್ಲಿ 3 ಇದೆ, ಇಲ್ಲಿ 2 ಇದೆ. ಈ 3 ಮತ್ತು 2ಗಳನ್ನು 3 × 2 ಹೊರಗಡೆ ತೆಗೆದುಕೊಂಡು, ಸೊ ಒಳಗೆ ಮತ್ತೇನು ಉಳಿತಿದೆ LCM, L ಈಸ್ ಆ್ಯಸ್ ಇಟ್ ಈಸ್ ಇಂಟು ದ ಬ್ರಾಕೆಟ್ a, b ಆ್ಯಸ್ ಇಟ್ ಈಸ್ ಬರೆಯೋದು. ಸೊ ಈಸ್ ಈಕ್ವಲ್ ಟು ಈ 3 2 ಎಷ್ಟು 6 ಇಂಟು ನಮ್ಗೆ ಆಲ್ರೆಡಿ ಕೊಟ್ಟಿದೆ LCM ಆಫ್ a, b ಇಲ್ಲಿದೆ. LCM ಆಫ್ a, b ಎಷ್ಟು p ಇದೆ. ಸೊ p, ಸೊ 6 ಇಂಟು p ಏನಾಗುತ್ತೆ 6p. ಸೊ ಆನ್ಸರ್ ಈಸ್ 6p ಅಂತ ಹೇಳಿ ಬರಿಬೋದು. ಸೊ ಇಲ್ಲಿರುವಂಥ ಆನ್ಸರ್ ಯಾವುದು ಸಿ ಸರಿಯಾದ ಉತ್ತರ ಆಗಿದೆ. ಸೊ ಲಾಸ್ಟ್ ಕ್ವಶನ್ 28ನೇ ಪ್ರಶ್ನೆ. HCF ಆ್ಯಂಡ್ LCM ಆಫ್ 2 ನಂಬರ್ಸ್ a ಆ್ಯಂಡ್ b ಇವುಗಳ ಒಂದು SCF LCM ಎಷ್ಟಿದೆ ಅಂದರೆ ಒಂದು 5 ಇದೆ. HCF ಇಸ್ 5, ದಿಸ್ ಈಸ್ HCF. ಸೊ ಇದೇನಾಗಿದೆ LCM ಆಗಿದೆ. LCM ದ ಪ್ರಾಡಕ್ಟ್ ಆಫ್ ನಂಬರ್ಸ್, ನಮಗೇನು ಪ್ರಶ್ನೆ ಕೇಳಿದಾದರೆ ಅಂದರೆ a ಇಂಟು b ಬೆಲೆ ಎಷ್ಟು ಬರುತ್ತೆ, ಆ ಸಂಖ್ಯೆಗಳ ಗುಣಲಬ್ಧ, ದ ಪ್ರಾಡಕ್ಟ್ ಆಫ್ ನಂಬರ್ಸ್. ಸೊ ವಿ ನೋ ದಟ್ a ಇಂಟು b ದ ಪ್ರಾಡಕ್ಟ್ ಆಫ್ ನಂಬರ್ ಈಸ್ ಈಕ್ವಲ್ ಟು SCF ಇಂಟು LCM. ಸೊ SCF ಎಷ್ಟು 5 ಇದೆ, LCM ಎಷ್ಟು 200 ಇದೆ. ಸೊ 200 ಇಂಟು 5 ದಟ್ ಈಸ್ 1000. ಸೊ ಇದರ ಉತ್ತರ ಎಷ್ಟು 1000 ಆಗಿರುತ್ತೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಗೆಳೆಯರ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು ಒನ್ಸ್ ಅಗೇನ್.